ಹಾಯ್ 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 ಏನು ಹಾಯ್. ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಈ ವ್ಲಾಗ್ ಬಂದು ಸಂಡೇ 17th ಈ ವ್ಲಾಗ್ನ ಶೂಟ್ ಮಾಡಿರೋದು. ಇದು ಕೂಡ ಡೈಲಿ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿ ಟಿಫನ್ ಮಾಡಿ, ಸೊ ಟಿಫನ್ ಮಾಡ್ಕೊಂಡು ಇವತ್ತು ಸಂಡೇ ನಮ್ಮನೆಯವ್ರು ರಜೆ ಹಾಕಿದ್ರಿಂದ ನಾವು ಔಟ್ಸೈಡ್ ಹೋಗ್ತಿದ್ದೋ. ಸೊ ಎಲ್ಲಿ ಏನು ಅನ್ನೋದನ್ನ ಕಂಪ್ಲೀಟ್ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ನೋಡ್ತಾ ಇರ್ಬೋದು, ಫೈನಲಿ ನಾವು ರೆಡಿಯಾಗಿ ಹೊರಟ್ವಿ. ನಾವು ಮನೆ ಬಿಟ್ಟಾಗ ಒಂದು 10-10:30 ಆಗಿತ್ತು. ಬಟ್ 9 ಗಂಟೆ 10 ಗಂಟೆ ಅಷ್ಟರಲ್ಲೇ ಹೆವಿ ಬಿಸಿಲಾಗ್ಬಿಟ್ಟಿರುತ್ತೆ. ವೀಡಿಯೋ ಮಾಡಬೇಕಾದ್ರಂತೂ ಕಣ್ಣೇ ಬಿಡೋಕ್ಕಾಗ್ತಾ ಇರೋದಿಲ್ಲ, ಆ ಥರ ಆಗಿಬಿಡುತ್ತೆ. ಬಿಸಿಲು ಬಂದು ಕಣ್ಣಿಗೆ ಹೊಡಿತಾ ಇರೋದ್ರಿಂದ ವೀಡಿಯೋ ಮಾಡೋದಕ್ಕೆ ಅಂಥ ಟೈಮಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಏನು ಅಂದರೆ ನಾವಿಷ್ಟು ಕಷ್ಟಪಟ್ಟು ವೀಡಿಯೋಸ್ ಮಾಡಿದ್ರು ಏನು ಗೊತ್ತಾ, ಈ ಬೇರೆಯವರು ಅಂದರೆ ಆಚೆಗಡೆಯವರು ನಮ್ಮ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ ಎನ್ಕರೇಜ್ ಮಾಡ್ತಾರೆ. ಬಟ್ ಏನಾದರೂ ಸ್ವಲ್ಪ ಮಿಸ್ಟೇಕ್ ಇದ್ದರೆ ಅವ್ರು ಹೊಟ್ಟೆಗೆ ಹಾಕ್ಕೊಂಡು ಅದನ್ನು, ಅಥವಾ ಇನ್ನೂ ಕೆಲವ್ರು ಇರ್ತಾರೆ ಈ ಥರದ್ರಲ್ಲಿ ಹಿಂಗೆ ತಪ್ಪಾಗಿದೆ, ಇದನ್ನು ಈ ಥರ ಮಾಡ್ಬೋದಾಗಿತ್ತು ಅಂತ ಆಚೆಗಡೆಯವ್ರು ನಮಗೆ ತಿಳಿಸ್ಕೊಡ್ತಾರೆ ಹೊರತು ನಮ್ಮವ್ರು ಏನು ಗೊತ್ತಾ, ಇವ್ರನ್ನ ಯಾಕೆ ಬೆಳೆಸ್ಬೇಕು, ಇವ್ರಿಗೆ ಯಾಕೆ ಮಾಡ್ಬೇಕು ನಾವು ನೋಡ್ತಾರೆ. ಬಟ್ ಕೆಲವ್ರು ಲೈಕ್ಸ್ ಮಾಡೋದಿಲ್ಲ, ಎಂತಕ್ಕೆ ಮಾಡಬೇಕು ನಾವು ಆ ಥರ ಒಂದು ಮೆಂಟಾಲಿಟಿ. ಬಟ್ ಅವರು ಅಂದರೆ ನಮ್ಮವ್ರು ನಮ್ಗೆ ಯಾವತ್ತೂ ಆಗಲ್ಲ ಅಂತ ನಮ್ಗೆ ಯಾವತ್ತೋ ಗೊತ್ತಾಗೋಯಿತು. ಬಟ್ ಅವ್ರನ್ನ ನಾವು ಲೆಕ್ಕಕ್ಕೆ ಇಟ್ಕೊಂಡಿಲ್ಲ. ನಮ್ಮ ಒಂದು ಏನು ಗುರಿ ಇದೆ ನಾವು ಅದ್ರ ಮೇಲೆ ಗಮನ ಕೊಟ್ಟು ನಾವು ಒಂದು ಲೈಫ್ನ ಮುಂದೆ ತೊಗೊಂಡು ಹೋಗ್ತಾ ಇದ್ದೀವಿ. ಸೊ ನಿಮ್ಮ ಒಂದು ಸಪೋರ್ಟ್ ಇದೇ ರೀತಿ ಇರಲಿ ನಮ್ಮ ಮೇಲೆ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ. ಫೈನಲ್ ಆಗಿ ನಾವು ಬಂದ್ವಿ ಟೆಂಪಲ್ ಹತ್ರ. ನೆಕ್ಸ್ಟ್ ಇಲ್ಲಿ ತಾತ ನೋಡ್ತಾ ಇರ್ಬೋದು, ಅಮೌಂಟ್ ಕೇಳಿದ್ರು. ಓಕೆನಾ, ನಮ್ಮ ಹತ್ರ ಚೇಂಜ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ನಾವು 10 ರೂಪೀಸ್ನೇ ಕೊಟ್ವಿ. ಬಟ್ ಅದನ್ನು ಅವರು ನೋಡ್ತಾ ಇದ್ದಾರೆ ಚೆನ್ನಾಗಿರೋದು ಕೊಟ್ಟಿದ್ದಾರೆ ಏನು ಅಂತ. ನೆಕ್ಸ್ಟ್ ಇಲ್ಲಿ ನನ್ನ ಮಗಳು ಮನ್ಗಿದ್ಲು. ಓಕೆನಾ, ಅವಳು ಬೈಕಲ್ಲಿ ಬಂದರೆ ಮಲ್ಕೊಂಡ್ಬಿಡ್ತಾಳೆ. ಸೊ ನಿದ್ದೆ ಮಾಡಿರಲಿಲ್ಲ ಮನೇಲಿ. ಸೊ ಅದಕ್ಕೋಸ್ಕರ ಅವಳು ಮಲ್ಕೊಂಡ್ಬಿಟ್ಟಿದ್ಲು. ಸೊ ಟೆಂಪಲ್ ಬಂದಮೇಲೆ ಅವಳು ಎದ್ಲು. ನೆಕ್ಸ್ಟ್ ಅವಳಿಗೆ ಸ್ಲಿಪ್ಪರೆಲ್ಲ ರಿಮೂವ್ ಮಾಡಿಸಿ ಅವಳನ್ನ ಸ್ವಲ್ಪ ನಾವು ಅವಾಗ ತಾನೇ ನಿದ್ದೆ ಮಾಡಿ ಎದ್ದಿದ್ಲಲ್ವ, ಸ್ವಲ್ಪ ಸಿಣ ಅಂತ ಇದ್ಲು. ಸೊ ಅವಳೆಲ್ಲ ಸರಿ ಹೋದ್ಮೇಲೆ ನಾವು ಅಲ್ಲಿಂದ ಟೆಂಪಲ್ಗೆ ಹೋದ್ವಿ. ಇಲ್ಲ ಈ ಪ್ಲೇಸ್ ಬಂದು ನಿಯರ್ ತಾವರೆಕೆರೆ ಹತ್ರ ಇರೋದು. ಇದು ಬಂದು ಹೊನ್ನವ ಮಂತ್ರಾಲಯ ಅಂತ ಹೇಳಿಬಿಟ್ಟು ನೋಡ್ತಾ ಇರ್ಬೋದು. ಅಂದರೆ ಈ ಟೆಂಪಲ್ಗೆ ನಾವು ಇದೇ ಫಸ್ಟ್ ಟೈಮ್ ಬಂದಿರೋದು. ಬಟ್ ಮಂತ್ರಾಲಯದಲ್ಲಿ ಹೇಗಿದೆ ಅಂತ ನನಗೆ ಗೊತ್ತಿಲ್ಲ, ನಾನು ಯಾವತ್ತೂ ನೋಡಿಲ್ಲ. ಬಟ್ ಅಪ್ಕಮಿಂಗ್ ಡೇಸಲ್ಲಿ ಅಲ್ಲೂ ಹೋಗಬೇಕು ಅನ್ನೋ ಪ್ಲ್ಯಾನ್ ಇದೆ. ಬಟ್ ಹೋದಾಗೆ ತಿಳಿಸ್ಕೊಡ್ತೀವಿ. ನೆಕ್ಸ್ಟ್ ಇದು ಬಂದು ಹೊನ್ನವ ಮಂತ್ರಾಲಯ ಅಂತ ಆಚೆಗಡೆ. ಬಟ್ ಇದು ಇನ್ನೂ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೆಸ್ತಾ ಇದ್ದಾರೆ. ಬಟ್ ಒಳಗಡೆ ಸೇಮ್ ನೋಡಿದಾಗ ನಮ್ಮ ಮನೆಯವ್ರು ಹೇಳಿದ ಮಟ್ಟಿಗೆ ಇದು ಸೇಮ್ ಮಂತ್ರಾಲಯದಲ್ಲಿ ಹೇಗಿರುತ್ತೆ ಅದೇ ರೀತಿ ಇರುತ್ತೆ ಅಂತ. ಬಟ್ ಅದೇ ರೀತಿ ಫೀಲ್ ಕೂಡ ಆಗ್ತಾಯಿತ್ತು. ಬಟ್ ಇದು ಅಂದರೆ ನಾರ್ಮಲ್ ಡೇಸಲ್ಲಿ ಇಷ್ಟೊಂದು ಜನ ಇರ್ತಾರೆ ಅಂದಮೇಲೆ ಇನ್ನು ಗುರುವಾರ ಟೈಮ್ ಅಂತೂ ಹೆವಿ ರಶ್ ಇರುತ್ತೆ. ನೋಡ್ತಾ ಇರ್ಬೋದು, ನಿಮಗೆ ಫುಲ್ಲು ವೀಡಿಯೋನ ನಾನು ಒಳಗಡೆದು ತೋರಿಸ್ತೀನಿ ನೋಡಿ. ಮಂಗಳಾರತಿ ಆದಮೇಲೆ ನಿಂತ್ಕೋತಾನೆ. ನೆಕ್ಸ್ಟ್ ಇಲ್ಲೂ ಕೂಡ ತೆಂಗಿನಕಾಯಿ ಅಂದರೆ ಕಾಯಿನ ಕಟ್ಟೋ ಪದ್ಧತಿ ಇದೆ ಅಂತ ಹೇಳಿದ್ರು ನಮ್ಮ ಮನೆಯವ್ರು. ಅಂದರೆ ನಮ್ಮ ಮನಸ್ಸಲ್ಲಿ ನಮ್ಮ ಇಷ್ಟಾರ್ಥ ಏನಿದೆ ಅದನ್ನು ಬೇಡಿಕೊಂಡು 9 ವಾರಗಳು ಬಂದು ಇಲ್ಲಿ ಕಾಯಿ ಕಟ್ಟಿದ್ರೆ ನಮ್ಮ ಇಷ್ಟ ಅಂದರೆ ನಾವೇನು ಬೇಡ್ಕೊಂಡಿರ್ತೀವಿ ಅದು ನೆರವೇರುತ್ತಂತೆ. ಬಟ್ ನಾವು ಮಾಡಬೇಕು ಅಂದ್ಕೊಂಡಿದ್ದೀವಿ. ಬಟ್ ನಾವು ಹೋಗಿದ್ದ ದಿನ ಕಟ್ಟಿರಲಿಲ್ಲ. ಓಕೆನಾ, ನಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ಕೇಳಿಕೊಂಡು ನಾವಿಲ್ಲಿ ಕಾಯಿ ಕಟ್ಬಿಟ್ಟು ಬಂದರೆ ಅದು ನೆರವೇರುತ್ತಂತೆ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಒಂದು ಔಟ್ಲುಕ್ ಇದೆ ಇದೇ ರೀತಿ. ಬಟ್ ಇನ್ನೂ ಮೇಲೆಲ್ಲ ಹೋಗೋದಿತ್ತು. ಬಟ್ ನಮಗೆ ಅಂದರೆ ರಶ್ ಪಾಪು ಇರೋದ್ರಿಂದ ಮೇಲೆಲ್ಲ ಹೋಗೋದಕ್ಕಾಗಲಿಲ್ಲ. ಸೊ ಒಂದು ಅಂದರೆ ಡೌನ್ ಫ್ಲೋರ್, ಇದು ಬಂದು ಡೌನ್ ಫ್ಲೋರಲ್ಲಿರೋದು. ಇನ್ನೂ ಅಂದರೆ ಫಸ್ಟ್ ಫ್ಲೋರಲ್ಲೆಲ್ಲ ಇತ್ತು. ಬಟ್ ಅಲ್ಲೆಲ್ಲ ನಾವು ಪಾಪು ಇದ್ದಿದ್ದರಿಂದ ಏನಾದ್ರು ಒಂಚೂರು ಸ್ಕಿಡ್ ಆದರೆ ಏನಾದರೂ
ಹೆಚ್ಚು ಕಮ್ಮಿ ಆಗ್ಬೋದು ಅಂತೇಳಿ ನಾವು ಮೇಲೆ ಹೋಗಲಿಲ್ಲ. ಆ್ಯಂಡ್ ನೋಡ್ತಾ ಇರ್ಬೋದು ಫೈನಲಾಗಿ ದೇವಸ್ಥಾನದಿಂದ ಆಚೆ ಬಂದ್ವಿ. ದಿಶಾ ಇಲ್ಲಿ ಇಲ್ಲೋಡ ಮಾಮಿ ಕೈ ಹೆಂಗೆ ಮುಗ್ದೆ ಈ ಹೆಂಗೆ ಮುಗ್ದೆ ತೋರಿಸು ಮಾಮಿ ಕೈಯ ತೋರ್ಸವಾ ಮಾಮಿ ಕೈ ಹೆಂಗೆ ಮುಗ್ದೆ ತೋರಿಸು ಹಂಗೆ ಮುಗ್ದ ನೆಕ್ಸ್ಟ್ ಇಲ್ಲಿ ಮನೆಯಿಂದ ಬರಬೇಕಾದ್ರೆ ಟಿಫನ್ ಮಾಡ್ಕೊಂಡು ಬಂದಿದ್ವಿ ಓಕೆನಾ. ಮತ್ತು ನನ್ನ ಒಂದು ಫೇವ್ರೇಟ್ ಚಾಟ್ಸಲ್ಲಿ ನನ್ನ ಫೇವ್ರೇಟ್ ಚಾಟ್ಸ್ ಬಂದು ಚುರುಮುರಿ. ಸೊ ನಾನು ಎಲ್ಲೇ ಹೋದರೂ ಅದನ್ನಂತೂ ಮಿಸ್ ಮಾಡೋದಿಲ್ಲ, ಅದು ನೋಡಿದ ತಕ್ಷಣ ತೊಗೊಳ್ತೀನಿ. ನೆಕ್ಸ್ಟ್ ಫೈನಲಾಗಿ ಚುರುಮುರಿ ತೊಗೊಂಡು ಬಂದ್ವಿ ನಾವು. ನೆಕ್ಸ್ಟ್ ನಮ್ಮ ಮನೆಯವರು ಬೈಕ್ ಪಾರ್ಕ್ ಮಾಡೋಕ್ಕೆ ಹೋಗಿದ್ರಲ್ವ, ಸೊ ಬೈಕ್ ಎತ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಅವರು ಬೈಕ್ನ ಎತ್ಕೊಂಬರಕ್ಕೆ ಹೋಗಿದ್ರು. ಸೊ ಅಷ್ಟರಲ್ಲಿ ನಾನು ಚುರುಮುರಿನ ತೊಗೊಳ್ತಿದ್ದೆ. ಕೊಡಲ್ಲ ನಿನಗೆ. ನೆಕ್ಸ್ಟ್ ಅಲ್ಲಿಂದ ಚುರುಮುರಿ ತೊಗೊಂಡು ಹೊರಟ್ವಿ. ಇನ್ನೊಂದು ಏನಪ್ಪ ಅಂತ ಅಂದರೆ ನಮ್ಮ ಮನೆಯವ್ರಿಗೆ ಲೊಕೇಶನ್ ಒಂದು ಇದ್ಬಿಟ್ರೆ ಅವ್ರು ಎಲ್ಲಿ ಹೋದ್ರು ವಾಪಸ್ ರಿಟರ್ನ್ ಅಂದರೆ ಎಲ್ಲಿಗಾದ್ರೂ ಸುತ್ತಾಡ್ಕೊಂಬರ್ತಾರೆ. ಬಟ್ ನಾನು ಹಾಗಲ್ಲ, ಇವತ್ತು ಒಂದು ಪ್ಲೇಸ್ಗೆ ಹೋಗಿರ್ತೀವಿ, ಇನ್ನೊಂದು ವಾರ ಬಿಟ್ಕೊಂಡು ಅದೇ ರೋಡಲ್ಲಿ ಕರ್ಕೊಂಡೋದ್ರೆ ಇದು ಯಾವ ರೋಡ್ ಅಂತ ಕೇಳ್ತೇನೆ, ಆ ಥರ ನಾನು. ಮತ್ತು ಇನ್ನೊಂದೇನು ಅಂದರೆ ಇದೆಲ್ಲ ನಾವು ನಿಯರಲ್ಲಿ ಇರೋ ಟ್ರಿಪ್ ಅಂದರೆ ನಮ್ಮ ಒಂದು ನಿಯರಲ್ಲಿ ಒಂದು 100 ಕಿಲೋಮೀಟರ್ ಒಳಗಡೆ ಇರೋದ್ರಲ್ಲಿ ನಾವು ಹೋಗ್ತಾ ಇರೋದು ಅಂದರೆ ಟ್ರಿಪ್ ಮಾಡ್ತಾ ಇರೋದು ಈಗ ಪ್ರೆಸೆಂಟು. ಬಟ್ ನಮಗೆ ಬೈಕ್ ಇಲ್ಲ ಓಕೆನಾ. ಬೈಕ್ ನಮಗೆ ಅಂದರೆ ತೊಗೊಳ್ಬೇಕು ಅಂದ್ಕೊಂಡಿದ್ದೀವಿ. ಸೊ ಬೈಕು ನಮ್ಮ ಲೈಫ್ಗೆ ಬಂದ ಮೇಲೆ ನಾವು ಯಾವ ಬೈಕ್ನ ತೊಗೊಳ್ಬೇಕು ಅಂದ್ಕೊಂಡಿದ್ದೀವಿ ಅನ್ನೋದನ್ನು ಕೂಡ ನಾನು ಈಗಲೇ ರಿವೀಲ್ ಮಾಡಲ್ಲ, ಬಟ್ ಅದನ್ನೂ ಒಂದಿನ ರಿವೀಲ್ ಮಾಡ್ತೀನಿ. ಸೊ ನಾವು ಬೈಕ್ ತೊಗೊಂಡ್ಮೇಲೆ ಆದಷ್ಟು ಔಟ್ ಆಫ್ ಸ್ಟೇಷನ್ ಹೋಗೋಣ ಅಂತಲೇ ಅಂದ್ಕೊಂಡಿರೋದು. ಸೊ ನಾವು ನಂಬಿರೋ ಆ ತಾಯಿ ಕಬ್ಬಾಳಮ್ಮ ಎಲ್ಲನೂ ಒಂದೊಂದೇ ನಮಗೆ ನೆರವೇರಿಸ್ಕೊಡ್ತಿದ್ದಾಳೋ, ಇದು ಕೂಡ ಆದಷ್ಟು ಬೇಗ ಬರಲಿ ಅಂತ ಹೇಳ್ತಾ ಇದಾಗಿತ್ತು ಪಾರ್ಟ್ 1 ವ್ಲಾಗ್. ಇನ್ನೂ ಕಂಟಿನ್ಯೂ ವ್ಲಾಗ್ ಇದೆ ಇದು, ಬಟ್ ನಾನು ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ ಓಕೆನಾ. ವೀಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಪಾರ್ಟ್ 2 ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಂಟಿಲ್ ದಟ್ ಕೀಪ್ ವಾಚಿಂಗ್. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಟೇಕ್ ಕೇರ್, ಲವ್ ಯು ಆಲ್.